ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ ನಾವು 108 ದಿನದ ಮಂಡಲ ಧ್ಯಾನ, ಮೌನ ಹಾಗೆ ಉಪವಾಸವನ್ನ ಲಲಿತಾ ಮೇಡಮ್ ಅವರು ಕೈಗೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ದಿನ ಬೆಳಗ್ಗೆ ನಾವು 5 ಗಂಟೆಗೆ ಎಲ್ಲರೂ ಸೇರ್ತಾ ಇದ್ದೀವಿ. ಈ ದಿನದ ಧ್ಯಾನ ಕಾರ್ಯಕ್ರಮವನ್ನ ಮುಂದುವರಿಸೋದಕ್ಕೆ ಮೇಡಮ್ನ ಅನುಮತಿ ಕೋರ್ತಾ ಈ ದಿನದ ಧ್ಯಾನವನ್ನ ನಾವು ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಕನ್ನಡಕ ಯಾರಾದ್ರೂ ಹಾಕೊಂಡಿದ್ರೆ ತೆಗೆದಿಟ್ಬಿಡಿ. ಸುಖ ಸ್ಥಿರ ಆಸನ, ಆರಾಮಾಗಿ ಕೂತ್ಕೊಳ್ಳಿ. ಹೆಚ್ಚು ಗಂಟೆಗಳ ಕಾಲ ನೀವು ಹೇಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಆ ಒಂದು ಆಸನದಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ಈ ದಿನದ ಧ್ಯಾನವನ್ನ ನಾವು ಶುರು ಮಾಡೋಣ ಮಾಸ್ಟರ್ಸ್. ಹಲೋ ಫ್ರೆಂಡ್ಸ್, 108 ದಿನದ ಧ್ಯಾನಕ್ಕೆ, ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಸ್ಥಿರ ಸುಖಾಸನದಲ್ಲಿ ಕೂತ್ಕೊಳ್ಳೋಣ. ಸುಖಮಯ ಪ್ರಾಣಾಯಾಮ. ನಮ್ಮ ಉಸಿರು ಯಾವ ರೀತಿ ನಡೀತಾ ಇದೆ ಹಾಗೆ ನಾವು ಕಣ್ಣು ಮುಚ್ಚಿ ಉಸಿರನ್ನು ನೋಡ್ತಾ ಇರಬೇಕಷ್ಟೆ. ನಾವೇ ಉಸಿರನ್ನು ತಗೊಳ್ಳೋದು ಬಿಡೋದು ಯಾವುದು ಕೂಡ ಬೇಡ. ನಮ್ಮ ಉಸಿರಾಟ ನಡೀತಾ ಇದೆ, ಅದನ್ನು ಗಮನಿಸಬೇಕಷ್ಟೆ. ಯೋಚನೆಗಳ ಹಿಂದೆ ನಾವು ಹೋಗಬಾರ್ದು. ಯೋಚನೆಗಳು ಬರ್ತಾ ಇದ್ದರೆ ಮತ್ತೆ ನಾವು ಉಸಿರನ್ನು ಗಮನಿಸ್ತಾ ಇರಬೇಕು. ಒಂದ್ಸತಿ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಮಧ್ಯದಲ್ಲಿ ಯಾರೂ ಕೂಡ ಕಂಡುಬಿಡಬಾರ್ದು, ಓಕೆ ಅನ್ನೋವರೆಗೂ ಕೂಡ. ಉಸಿರನ್ನೇ ಗಮನಿಸ್ತಾ ಅದ್ಭುತವಾದಂತಹ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಪಡ್ಕೊಳ್ಳೋಣ ಫ್ರೆಂಡ್ಸ್. ಅರಿವಿನಿಂದ ನಾವು ಪೂರ್ಣಾತ್ಮದ ಶಕ್ತಿಯನ್ನು ನಾವು ಪಡ್ಕೊಳ್ಳೋಣ. ಧ್ಯಾನದಲ್ಲಿ ನಾವು ಅರಿವಿನಿಂದ ಇರೋದ್ರಿಂದ, ಅರಿವಿನಿಂದ ನಾವು ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದ್ರಿಂದ ವಿಶ್ವ ಪ್ರಾಣಶಕ್ತಿ ನಮ್ಮ ನೆತ್ತಿಯ ಮುಖಾಂತರ ನಮ್ಮ ಶರೀರದಲ್ಲಿ ಪ್ರವೇಶ ಆಗ್ತಾ ಇರುತ್ತೆ. ಅಶೂನ್ಯ ಸ್ಥಿತಿಯಲ್ಲಿ ಸಿಗುವಂತಹ ಶಕ್ತಿ, ಬ್ರಹ್ಮಾಂಡದ ಶಕ್ತಿ, ಪೂರ್ಣಾತ್ಮದ ಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗ್ತಾ ಇರುತ್ತೆ. ನಾಡಿ ಮಂಡಲ ಶುದ್ಧಿಗೊಳಿಸುತ್ತೆ, ಯೋಚನೆಗಳನ್ನು ಶುದ್ಧಿ ಮಾಡುತ್ತೆ. ನಕಾರಾತ್ಮಕ ಇರುವಂಥದ್ದನ್ನೆಲ್ಲವೂ ಕೂಡ
ಶುದ್ಧಿಗೊಳಿಸುತ್ತೆ, ಸಕಾರಾತ್ಮಕವನ್ನಾಗಿ ಮಾಡುತ್ತೆ. ನಮ್ಮ ಒಂದು ಜೀವನವನ್ನೇ ಬದಲಾಯಿಸಿಬಿಡತ್ತೆ. ಆ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಶರೀರದಲ್ಲಿ ಯಾವಾಗ ಪ್ರವೇಶ ಆಗುತ್ತೆ, ಶೂನ್ಯ ಸ್ಥಿತಿಯಲ್ಲಿ ಇದ್ದು ನಾವು ಅದನ್ನು ಯಾವಾಗ ಪಡ್ಕೊಳ್ತೀವೋ ನಮ್ಮ ಜೀವನವನ್ನೇ ಬದಲಾವಣೆ ಆಗಿಬಿಡತ್ತೆ. ಹೆಚ್ಚು ಹೆಚ್ಚು ಅಭ್ಯಾಸದಿಂದ ಉಸಿರಿನ ಜೊತೆಗೆ ಇರೋದ್ರಿಂದ ನಾವು ಶೂನ್ಯ ಸ್ಥಿತಿಗೆ ನಾವು ತಲುಪ್ತೀವಿ. ಉಸಿರು ಯಾವಾಗಲೂ ಕೂಡ ನಮ್ಮ ಜೊತೆಗಿರುತ್ತೆ. ನಮಗೆ ಸಮಯ ಸಿಕ್ಕಾಗಲೆಲ್ಲ ನಾವು ಉಸಿರಿನ ಜೊತೆಗಿರಬೇಕು. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ನಾವು ಮಾಡಬೇಕಾಗಿರೋದು ಇದೇ ಸಾಧನೆ. ನಮ್ಮ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಹೆಚ್ಚು ನಮ್ಮ ಉಸಿರಿನ ಜೊತೆಗೆ ಇದ್ದು ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು, ಸಾಧನೆಯನ್ನು ಮಾಡಬೇಕು. ಇಲ್ಲಿ ಬೇರೆ ಸಾಧನೆ ಏನು ಕೂಡ ಇಲ್ಲ. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದೇ ಸಾಧನೆ. ಅದರಲ್ಲೇ ಎಲ್ಲ ಸತ್ಯ ಕೂಡ ಅಡಗಿದೆ. ಶೂನ್ಯದಲ್ಲಿನೇ ಎಲ್ಲ ಸತ್ಯ ಕೂಡ ಅಡಗಿದೆ. ನಾವು ಪ್ರಯತ್ನ ಮಾಡಬೇಕು, ಅಂದರೆ ಸಾಧನೆ ಮಾಡಬೇಕು. ಈ ಧ್ಯಾನದಲ್ಲಿ, ಈ ಆನಾಪಾನಸತಿ ಧ್ಯಾನದಲ್ಲಿ ನಾವು ಬೇರೆ ಏನೂ ಕೂಡ ಮಾಡಬೇಕಾಗಿಲ್ಲ. ಉಸಿರಿನ ಜೊತೆಗಿರೋದು, ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು ಅಷ್ಟೇ ನಾವು ಕಲಿಬೇಕಾಗಿರೋದು. ಅದಕ್ಕಿಂತ ಹೆಚ್ಚಿಂದ ಯಾವುದು ಕೂಡ ನಾವು ಕಲಿಬೇಕಾಗಿಲ್ಲ. ಆದರೆ ಶೂನ್ಯ ಶಕ್ತಿಯನ್ನು ನಾವು ಪಡ್ಕೊಂಡಾಗ, ಶೂನ್ಯ ಸ್ಥಿತಿಗೆ ಹೋದಾಗ ಅಲ್ಲೇ ಎಲ್ಲ ರಹಸ್ಯಗಳು ಇದೆ. ಒಂದೊಂದೇ ರಹಸ್ಯಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ ಶೂನ್ಯ ಸ್ಥಿತಿಯಲ್ಲಿ. ಇದನ್ನೇ ನಾವು ಸಾಧನೆ ಮಾಡಬೇಕಾಗಿರೋದು. ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಳೋದು, ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು, ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಿತ್ಯ ನಿರಂತರವಾಗಿ ನಾವು ಇದನ್ನೇ ಸಾಧನೆ ಮಾಡಬೇಕಾಗಿರೋದು. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ನಮಗೆ ಸಾಧನೆ. ಮತ್ತು ಇಲ್ಲಿ ಯಾವುದೇ ಒಂದು ಶ್ರಮ ಇಲ್ಲದೇ ಆರಾಮಾಗಿಯೇ ಕೂತ್ಕೊಂಡು ಮನಸ್ಸನ್ನು ಶೂನ್ಯ ಮಾಡಿಕೊಂಡು, ಯಾವುದು ಕೂಡ ಒಂದು ಶ್ರಮ ವಹಿಸಬೇಕಾಗಿಲ್ಲ ನಾವು. ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಅದಷ್ಟಕ್ಕದೇ ಬದಲಾವಣೆ ಆಗ್ತಾ ಇರತ್ತೆ. ನ್ಯಾಚುರಲ್ ಆಗಿ, ಸಹಜವಾಗಿ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ. ಇಲ್ಲಿ ನಾವು ಯಾವುದೂ ಒಂದು ಶ್ರಮ ವಹಿಸ್ತಾ ಇಲ್ಲ. ಕಣ್ಣು ಮುಚ್ಚಿ ಆರಾಮಾಗಿ ನಾವು ಕೂತ್ಕೋಬೇಕು, ಉಸಿರನ್ನೇ ಗಮನಿಸ್ತಾ ಇರಬೇಕು, ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ಆ ಶೂನ್ಯ ಶಕ್ತಿಯಲ್ಲಿ, ಆ ಶೂನ್ಯ ಸ್ಥಿತಿಯಲ್ಲಿ ಎಲ್ಲ ರಹಸ್ಯ ಕೂಡ ಅಡಗಿದೆ. ನಮ್ಮ ಜೀವನದ ರಹಸ್ಯ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ರಹಸ್ಯ ಆ ಶೂನ್ಯ ಸ್ಥಿತಿಯಲ್ಲಿದೆ. ನಮ್ಮ ಬಗ್ಗೆ ನಮಗೆ ಯಾರು ಕೂಡ, ಪ್ರಾಪಂಚಿಕದಲ್ಲಿ ಯಾರು ಕೂಡ ಹೇಳೋದಿಲ್ಲ.
ಹೇಳಿದ್ರೂ ಕೂಡ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಅವರು ಒಂದು ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಅವರು ಹೇಳುವಂಥದ್ದು ಸತ್ಯ ಅಲ್ಲ. ನಾವು ಏನು ತಿಳ್ಕೊಳ್ತೀವಿ ಶೂನ್ಯ ಸ್ಥಿತಿಗೋಗಿ ನಮ್ಮ ಬಗ್ಗೆ, ಅದೇ ಸತ್ಯ, ಅದೇ ನಾವು ಮಾಡಬೇಕಾಗಿರೋದು. ಈ ರೀತಿ ನಾವು ಅರಿವಿನಿಂದ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಅಭ್ಯಾಸ ಮಾಡಬೇಕಂದ್ರೆ ಇದ್ರ ಮೊದಲು ನಮಗೆ ಎಷ್ಟೋ ಪರೀಕ್ಷೆಗಳು ಕೂಡ ಇರುತ್ತೆ. ಅರಿವಿನಿಂದ ನಾವು ಶೂನ್ಯ ಸ್ಥಿತಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಇದ್ರ ಮೊದಲು ನಮಗೆ ಎಷ್ಟೋ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆದಾಗ ಈ ಒಂದು ಸಾಧನೆಯ ಹಾದಿಗೆ ನಾವು ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಪರೀಕ್ಷೆಗಳು ನಮಗೆ ನಡೀತಾ ಇರುತ್ತೆ. ಇವಾಗ ನಾವೆಲ್ಲ ಇದಕ್ಕೆ ಬಂದಿದ್ದೀವಿ ಅಂದರೆ ಎಷ್ಟೋ ಪರೀಕ್ಷೆಯಲ್ಲಿ ನಾವು ಪಾಸಾಗಿ ಬಂದಿದ್ದೀವಿ. ಇವಾಗ ನಮಗೆ ಇಷ್ಟು ಗೊತ್ತಾಗಿದೆ, ಅರಿವಿನಿಂದ ನಾವು ಶೂನ್ಯ ಸ್ಥಿತಿಗೆ ತಲುಪಬೇಕು ಅಂತೇಳಿ. ನಮಗೆ ಸ್ವಲ್ಪ ಗೊತ್ತಾಗಿರೋದನ್ನೇ ಅದನ್ನು ನಾವು ದೊಡ್ಡದಾಗಿ ನಾವು ಮಾಡ್ಕೋಬೇಕು. ಯಾಕೆಂದರೆ ಸತ್ಯ ಇದೆ ಅಂಥೇಳಿ ನಮ್ಗೆ ಗೊತ್ತಾಗಿದೆ. ಸತ್ಯವನ್ನು ಇದರಲ್ಲೇ ನಾವು ಕಾಣ್ತೀವಿ ಅಂಥೇಳಿ ನಮಗೆ ಗೊತ್ತಾಗಿದೆ. ಈ ಶೂನ್ಯ ಸ್ಥಿತಿಯಲ್ಲೇ ನಾವು ಕಾಣ್ತೀವಿ ಸತ್ಯವನ್ನು ಅಂಥೇಳಿ. ಇದನ್ನೇ ನಾವು ಬೃಹತ್ತಾಗಿ ನಾವು ದೊಡ್ಡದಾಗಿ ಮಾಡ್ಕೊಂಡು ಹೋಗಬೇಕು. ನೋಡ್ತಾ ಇರಬೇಕು, ಸತ್ಯವನ್ನು ತಿಳ್ಕೊಳ್ತಾ ಇರಬೇಕು. ನಾವು ಎಷ್ಟು ತಿಳ್ಕೊಂಡ್ರೂ ಕೂಡ ತಿಳ್ಕೊಳ್ಳೋದು ಇದ್ದೇ ಇರತ್ತೆ ಸತ್ಯದ ಬಗ್ಗೆ, ನಮ್ಮ ಬಗ್ಗೆ. ಮೊದಲಿಗೆ ನಮಗೆ ಏನು ಕೂಡ ಗೊತ್ತಾಗೋದಿಲ್ಲ. ಈ ಶೂನ್ಯ ಸ್ಥಿತಿಗೆ ತಲುಪುತ್ತಾ ಇದ್ದೀವಿ, ಹೇಗೆ ತಲುಪ್ತಾ ಇದ್ವಿ, ಏನು ನಡೀತಾ ಇದೆ, ಏನಾಗ್ತಾ ಇದೆ ನನ್ನ ಒಳಗಡೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾರ ಜೊತೆಗೆ ಮಾತಾಡ್ತಾ ಇದ್ದೀನಿ, ಎಂಥವರ ಒಂದು ಸಾಂಗತ್ಯದಲ್ಲಿ ನಾನು ಇದ್ದೀನಿ, ಏನೂ ಕೂಡ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗ್ನಲ್ಲಿ. ಯಾಕೆ ಅಂದರೆ ಯಾವುದೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಎಲ್ಲವೂ ಕೂಡ ರಹಸ್ಯವಾಗಿಯೇ ನಡೀತಾ ಇರುತ್ತೆ. ಮತ್ತು ಇದನ್ನು ನಾವು ಒಬ್ಬರೇ ಸಾಧನೆಯನ್ನು ಮಾಡಿ ನಾವು ಮುಂದೆ ಹೋಗ್ತಾ ಇರಬೇಕು. ನಾವು ಒಬ್ಬರೇ, ನಮಗೆ ಮಾತ್ರ ಇದು ಸಾಧನೆಯಲ್ಲಿ ನಮಗೆ ಮಾತ್ರ ಗೊತ್ತಾಗತ್ತೆ. ಇಲ್ಲಿ ಯಾರೂ ಕೂಡ ಭಾಗಿಯಾಗೋದಿಲ್ಲ, ಪ್ರವೇಶ ಆಗೋದಿಲ್ಲ. ನಾವು ಮಾತ್ರ ತಿಳ್ಕೊಳ್ತಾ ಇರ್ತೀವಿ, ನಮ್ಮ ಬಗ್ಗೆ ನಾವು ಮಾತ್ರ ತಿಳ್ಕೊಳ್ತಾ ಇರ್ತೀವಿ. ಇಲ್ಲಿ ಯಾರೂ ಕೂಡ ಭಾಗಿಯಾಗೋದಿಲ್ಲ. ನೀನು ಆಗ ಮಾಡು, ಈಗ ಮಾಡು ಅಂಥೇಳಿ. ಆ ಶೂನ್ಯ ಶಕ್ತಿಯಲ್ಲಿ ನಾವು ಮಾತ್ರ ಇರ್ತೀವಿ, ನಾವು ಮಾತ್ರ ನಮ್ಮನ್ನ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ಅಲ್ಲಿ ಬೇರೆಯವರು ಯಾರೂ ಕೂಡ ಪ್ರವೇಶ ಆಗೋದಿಲ್ಲ. ಆದರೆ ಮಾಸ್ಟರ್ಗಳು ಮಾತ್ರ ಮಾರ್ಗ ತೋರಿಸ್ತಾ ಇರ್ತಾರೆ ಅಷ್ಟೇ.
ಈ ಸಾಧನೆಯ ಹಾದಿಯಲ್ಲಿ ನಾವೊಬ್ಬರೇ ಮುಂದೆ ಹೋಗಬೇಕು. ನಾವೊಬ್ಬರೇ ಮುಂದೆ ಹೋಗ್ತಾ ಇರ್ತೀವಿ. ಶೂನ್ಯ ಸ್ಥಿತಿಯಲ್ಲಿ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ಈ ಅನುಭವ ನಮಗೆ ಮಾತ್ರ ಆಗತ್ತೆ. ಯಾರು ಸಾಧನೆ ಮಾಡ್ತಾರೆ ಅವ್ರಿಗೆ. ಶೂನ್ಯ ಸ್ಥಿತಿಯಲ್ಲಿ ಯಾರು ತಲುಪ್ತಾ ಇರ್ತಾರೆ ಆ ಅನುಭವ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಅಲ್ಲಿ ಯಾರು ಕೂಡ ಪ್ರವೇಶ ಆಗೋದಿಲ್ಲ. ಮಾರ್ಗವನ್ನು ತೋರಿಸುವಂಥ ಮಾಸ್ಟರ್ಗಳಿರ್ತಾರೆ. ಆದರೆ ನಮ್ಮ ಒಂದು ಕರ್ಮವಾಗಲಿ, ನಮ್ಮ ಒಂದು ಸಮಸ್ಯೆ ಆಗಲಿ ಅವರು ತಗೊಳ್ಳೋದಿಲ್ಲ. ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಮಾರ್ಗ ತೋರಿಸೋರು ಮಾಸ್ಟರ್ ಇರ್ತಾರೆ ಅಷ್ಟೇ. ಈ ಹಾದಿಯಲ್ಲಿ ನಾವು ಒಬ್ಬರೇ ಹೋಗಬೇಕಾಗತ್ತೆ. ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ. ಮತ್ತು ನಾವು ತಿಳ್ಕೊಂಡಿರೋದನ್ನು ಎಲ್ರಿಗೂ ಕೂಡ ಹೇಳಬೇಕು. ಅವರು ಸಾಧನೆ ಮಾಡಿದರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ. ಯಾರು ಸಾಧನೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇದು ತಿಳಿಯತ್ತೆ. ಯಾರು ಸಾಧನೆ ಮಾಡೋದಿಲ್ವೋ ಅವರಿಗೆ ಗೊತ್ತಾಗೋದಿಲ್ಲ ಈ ಸೂಕ್ಷ್ಮತೆಯನ್ನು. ಈ ಶೂನ್ಯದ ಸೂಕ್ಷ್ಮತೆಯನ್ನು ಯಾರಿಗೂ ಕೂಡ ಅರಿವಾಗೋದಿಲ್ಲ. ಯಾರು ಸಾಧನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಇದು ತಿಳಿಯತ್ತೆ. ಮತ್ತು ಅಂಥವ್ರಿಗೆ ಮಾತ್ರ ಮಾರ್ಗವನ್ನು ತೋರಿಸೋರು ಮಾಸ್ಟರ್ಗಳ ಜೊತೆಗೆ ಇರ್ತಾರೆ. ಮತ್ತು ಇಂಥ ಒಂದು ಶೂನ್ಯ ಸ್ಥಿತಿಗೆ ನಾವು ತಲುಪುವಾಗ ನಾವು ಎಷ್ಟೋ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆದಾಗಲೇ ನಾವು ಇಂಥದ್ದು ಇಲ್ಲಿವರೆಗೂ ನಾವು ಬರ್ತೀವಿ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನನಗೆ ಕಷ್ಟಗಳಲ್ಲಿ ಯಾಕೆ ಕಷ್ಟ ಬರ್ತಾ ಇದೆ ಅಂಥೇಳಿ ನಾನು ಯಾವುದು ಕೂಡ ತಿಳ್ಕೊಳ್ತಾ ಇರಲಿಲ್ಲ. ದುಃಖದಿಂದ ನಾನು ಜೀವಿಸ್ತಾ ಇದ್ದೆ. ಅಂಥ ಒಂದು ದುಃಖದ ಸಮಯದಲ್ಲಿ ಪರಿಸ್ಥಿತಿಯಲ್ಲಿನೂ ಕೂಡ ನಾನು ಪಾಸ್ ಆಗಿರೋದಕ್ಕೇ ನಾ ಈ ಧ್ಯಾನದ ಒಂದು ಇದಕ್ಕೆ ಬಂದಿರೋದು. ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿನೂ ಕೂಡ ನಮ್ಮ ಯೋಚನೆಗಳು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಇರಬೇಕು. ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ, ನಾವು ಧ್ಯಾನ ಮಾಡ್ತಾ ಇದ್ರೂ ಧ್ಯಾನ ಮಾಡದೇ ಇದ್ರೂ ಕೂಡ ನಮ್ಮ ಯೋಚನೆಗಳನ್ನು ನಮಗೆ ಗೊತ್ತಿಲ್ಲದೇ ನಾವು ಒಳ್ಳೆ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ. ನಮ್ಗೆ ಗೊತ್ತಿಲ್ಲ ಅದರ ಪರಿಣಾಮ ನಮಗೆ ಒಳ್ಳೆಯದೇ ಆಗತ್ತೆ ಅಂಥೇಳಿ. ಹೇಗೆ ಗೊತ್ತಿಲ್ಲದೇ ನಮ್ಮ ಯೋಚನೆಗಳನ್ನು ನಾವು ಒಳ್ಳೆ ಯೋಚನೆಗಳಿಂದ ಒಳ್ಳೆ ಮಾರ್ಗಕ್ಕೆ ಬರ್ತೀವಿ. ಕೆಲವರಿಗೆ ಕೆಟ್ಟ ಯೋಚನೆಗಳಿಂದ ಏನು ಪರಿಣಾಮ ಬೀರುತ್ತೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಯಾವಾಗಲೂ ಕೂಡ ಕೆಟ್ಟದನ್ನು ಯೋಚನೆ ಮಾಡಿ 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 ಕೆಟ್ಟದನ್ನು ಪರಿಣಾಮ ಅವ್ರ ಮೇಲೆ ಬೀರ್ತಾ ಇರತ್ತೆ. ಮತ್ತು ಅವರು ಇನ್ನೂ ಕೆಟ್ಟ ಮಾರ್ಗಕ್ಕೇ ಹೋಗ್ತಾ ಇರ್ತಾರೆ. ಹೇಗೆ ಒಳ್ಳೆ ಯೋಚನೆಯನ್ನು ಮಾಡಿ ಮಾಡಿ ಒಳ್ಳೆ ಮಾರ್ಗಕ್ಕೆ ಬರ್ತಾರೋ ಹಾಗೆ ಕೆಟ್ಟದನ್ನು ಯೋಚನೆ ಮಾಡಿ 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 ಇನ್ನೂ ಕೆಟ್ಟ ಯೋಚನೆಗೆ, ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಅವರು ಮುಂದೆ ಸಾಗ್ತಾ ಇರ್ತಾರೆ. ಕೆಟ್ಟ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಯಾರು ಒಳ್ಳೆ ಯೋಚನೆಗಳಿಂದ ಮುಂದೆ ಸಾಗ್ತಾ ಪ್ರತಿಯೊಂದು ಪರಿಸ್ಥಿತಿಯಲ್ಲಿನೂ ಕೂಡ ನಮಗೆ ಕಷ್ಟ ಬಂದಿದೆ ಅಂತೇಳಿ ಆ ಕಷ್ಟವನ್ನು ನಾವೇ ಸಹಿಸ್ಕೊಂಡು ಮುಂದೆ ಯಾರು ಹೋಗ್ತಾ ಇರ್ತಾರೆ ಅಂಥವ್ರು ಮಾತ್ರ ಈ ಧ್ಯಾನಕ್ಕೆ ಬರ್ತಾರೆ. ನಮಗೆ ಕಷ್ಟ ಬಂದಿದೆ ಅಂತೇಳಿ ಬೇರೆಯವ್ರಿಗೆ ಮೋಸ ಮಾಡಿ ನಾನು ಚೆನ್ನಾಗಿ ಜೀವಿಸಬೇಕು ಅನ್ನೋರು ಅಲ್ಲ, ಧ್ಯಾನಕ್ಕೆ ಬರೋದಿಲ್ಲ ಅವರು.
ಮತ್ತು ನಾವು ಧ್ಯಾನಕ್ಕೆ ಬರದೇ ಇರುವಾಗ್ಲೂ ಕೂಡ ಬಂದಿರೋದಿಲ್ಲ, ಆದರೆ ನಮ್ಮ ಯೋಚನೆಗಳು ಒಳ್ಳೆಯದಾಗಿರತ್ತೆ. ಆವಾಗ ನಮಗೆ ಮಾಸ್ಟರ್ಗಳ ಒಂದು ಸಹಾಯ ನಮಗೆ ಸಿಗ್ತಾ ಇರತ್ತೆ, ಭಗವಂತನ ಒಂದು ಸಹಾಯ ಸಿಗ್ತಾ ಇರತ್ತೆ. ಆದರೆ ನಮಗೆ ಆ ಅರಿವು ಇರೋದಿಲ್ಲ. ಆ ಸಹಾಯದಿಂದನೇ ನಾವು ಮುಂದೆ ಮುಂದೆ ಹೋಗ್ತಾ ಇರ್ತೀವಿ. ಯಾಕೆಂದರೆ ನಮ್ಮಲ್ಲಿ ಒಳ್ಳೆಯ ಯೋಚನೆಗಳು ಇರೋದ್ರಿಂದ ಸಹಾಯ ಮಾಡೋದಕ್ಕೆ ಮಾಸ್ಟರ್ ನಮ್ಮ ಜೊತೆಗೆ ಇರ್ತಾರೆ. ಆದರೆ ನಾವು ಧ್ಯಾನ ಮಾಡ್ತಾ ಇರೋದಿಲ್ಲ, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ ಅಷ್ಟೇ. ಆದರೆ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ನಮ್ಮ ಯೋಚನೆಗಳು ಯಾವ ರೀತಿ ಇರುತ್ತೋ ನಮ್ಗಳಿಗೆ ಅಂಥವರ ಒಂದು ಸಾಂಗತ್ಯ ಸಿಗತ್ತೆ. ಧ್ಯಾನ ಮಾಡೋರ್ಗೂ ಕೂಡ, ಧ್ಯಾನ ಮಾಡದೇ ಇರೋರ್ಗೂ ಕೂಡ. ನಾನು ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ನನ್ನ ಯೋಚನೆಗಳು ಆವಾಗ ನನಗೆ ಅರಿವಿಗಿರಲಿಲ್ಲ. ನಾನು ಅರಿವಿಲ್ದೇ ಅಂಥ ಒಳ್ಳೆಯ ಯೋಚನೆಗಳಿಂದ ನಾನು ತುಂಬಿಕೊಂಡಿದ್ದೆ. ಆ ತಾಯಿ ಒಂದು ಭಗವಂತನ ಒಂದು ಸಹಾಯ ಸಹಕಾರ ನನಗೆ ಸಿಗ್ತಾ ಇತ್ತು. ಮತ್ತು ಎಷ್ಟೋ ಪರೀಕ್ಷೆಗಳು ಕೂಡ ಭಗವಂತನಿಂದ ನನಗೆ ಪರೀಕ್ಷೆಗಳು ಕೂಡ ನಡೀತಾ ಇತ್ತು. ಆ ಪರೀಕ್ಷೆಯಲ್ಲಿ ನನಗೆ ಗೊತ್ತಿಲ್ಲದೇ ನಾನು ಪಾಸಾಗಿದ್ದೀನಿ. ನನಗೆ ಗೊತ್ತಿಲ್ಲ, ನನ್ನ ಯೋಚನೆಗಳಿಂದ, ನನ್ನ ಒಳ್ಳೆಯ ಯೋಚನೆಗಳಿಂದ, ನನ್ನ ಒಳ್ಳೆಯ ಕೆಲಸಗಳಿಂದ ನಾನು ಪಾಸಾಗಿದ್ದೀನಿ. ಅದು ನನಗೆ ಅವಾಗ ಗೊತ್ತಾಗಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಧ್ಯಾನಕ್ಕೆ ಬಂದ ಮೇಲೆ. ಆ ಪರೀಕ್ಷೆಯಲ್ಲಿ ಪಾಸಾಗಿರೋದಕ್ಕೇ ಆ ಭಗವಂತನ ಒಂದು ಸಂಪರ್ಕದಿಂದ ಮತ್ತೆ ನಾನು ಆಧ್ಯಾತ್ಮಿಕ ಒಂದು ಸಂಪರ್ಕಕ್ಕೆ ನಾನು ಬಂದೆ. ಆವಾಗ ನಾನು ಗೊತ್ತಿಲ್ಲದೇ ನಾನು ಅಳ್ತಾ ಇದ್ದೆ. ಭಗವಂತನ ಮೇಲೆ ನಾನು ಬೇಜಾರು ಮಾಡಿಕೊಂಡೆ. ಯಾಕೆ ನೀನು ನನಗೆ ಕೈ ಬಿಟ್ಬಿಟ್ಟೆ, ಯಾಕೆ ಇಂಥ ಒಂದು ಗುರು ಹತ್ರ ನನಗೆ ಕಳಿಸಿದೆ ಅಂಥೇಳಿ. ಅವರು ಯಾವ ಪೂಜೆ ಪುನಸ್ಕಾರ ಮಾಡೋದಕ್ಕೂ ಹೇಳ್ತಾ ಇರಲಿಲ್ಲ. ಅಂತರಂಗದ ಸದ್ಗುರು ನನಗೆ ಆಧ್ಯಾತ್ಮಿಕ ಸೇವೆಯನ್ನು ಮಾಡೋದಕ್ಕೆ ಹೇಳ್ತಾ ಇದ್ರು. ನೀನು ಧ್ಯಾನ ಪ್ರಚಾರ ಮಾಡು, ಪಾಂಪ್ಲೆಟ್ ಎಲ್ಲರ ಹತ್ರನೂ ಕೂಡ ಕೊಡೋದಕ್ಕೆ ಹೋಗು, ವೆಜಿಟೇರಿಯನ್ ರ್ಯಾಲಿ ಮಾಡು, ವೆಜಿಟೇರಿಯನ್ ರ್ಯಾಲಿ ಯಾರು ಮಾಡ್ತಾರೆ ಅಲ್ಲೇ ನೀನು ಹೋಗು. ಇದು ಯಾವುದು ಕೂಡ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಧ್ಯಾನಕ್ಕೆ ಬಂದಾಗ ಇದು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಆವಾಗ ನಾನು ದೇವರಿಗೆ ಬೈಕೊಳ್ತಾ ಇದ್ದೆ. ನಾನು ಪೂಜೆ ಮಾಡ್ತಾ ಇರೋದು ಅಂಬಾಭವಾನಿಗೆ ನಾನು ಬೈಕೊಳ್ತಾ ಇದ್ದೆ. ನಾನು ಏನು ತಪ್ಪು ಮಾಡಿದ್ದೆ, ನೀನು ಹಂಗೆ ನನಗೆ ಆ ಮಾರ್ಗಕ್ಕೆ ನೀನು ಕಳಿಸ್ಬಿಟ್ಟೆ ಅಂಥೇಳಿ. ನನಗೆ ಯಾಕೆ ನೀನು ಕೈ ಬಿಟ್ಬಿಟ್ಟೆ ಅಂಥೇಳಿ ಅಳ್ತಾ ಇದ್ದೆ ನಾನು. ನನಗೆ ಆಧ್ಯಾತ್ಮಿಕದ ಗುರು, ನನ್ನ ಅಂತರಂಗದ ಗುರು ಸದ್ಗುರು ನನಗೆ ಈ ರೀತಿ ಮಾಡಿಸ್ತಾ ಇರುವಾಗ ನನಗೆ ನಾನು ತುಂಬ ದುಃಖ ಪಡ್ತಾ ಇದ್ದೆ. ಅವಾಗ ಅಳ್ತಾ ಇದ್ದೆ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲದೇ ಎಲ್ಲವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಒಂದು ಶಕ್ತಿ ನನ್ನ ಕೈಲಿಂದ ಮಾಡಿಸ್ತಾ ಇದೆ ಅಂಥೇಳಿ ನನಗೆ ಗೊತ್ತಾಗ್ತಾ ಇತ್ತು. ಆದರೆ ಯಾಕೆ ಮಾಡಿಸ್ತಾ ಇದ್ದಾರೆ ಅಂಥೇಳಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಆ ಒಂದು ಶಕ್ತಿ ನಿನಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗತ್ತೆ. ಈ ರೀತಿ ಸೇವೆ ನೀನು ಮಾಡಬೇಕು, ಆಧ್ಯಾತ್ಮಿಕ ಸೇವೆಯನ್ನು ಮಾಡಬೇಕು ಅಂಥೇಳಿ. ನೋಡಿ, ಯಾರು ಪ್ರಾಪಂಚಿಕವಾಗಿ ಕುಟುಂಬದಲ್ಲಿ ಇದ್ದು ಯಾರು ಸೇವೆಯನ್ನು ಮಾಡ್ತಾರೋ, ಅಚ್ಚುಕಟ್ಟಾಗಿ ಯಾರು ಸೇವೆಯನ್ನು ಮಾಡ್ತಾರೋ, ಮತ್ತೆ ಅವ್ರಿಗೆ ಇನ್ನೂ ಮುಂದಿನ ಒಂದು ಸೇವೆಗೆ ಕರ್ಕೊಂಡೋಗ್ತಾರೆ. ಮುಂದೆ ಒಂದು ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡೋದಕ್ಕೆ ಮುಂದೆ ಕರ್ಕೊಂಡೋಗ್ತಾರೆ ಮಾಸ್ಟ್ರು. ಇಲ್ಲಿ ನಾವು ಸಂಸಾರದಲ್ಲೇ ಇದ್ಕೊಂಡು
ಸೇವೆಯನ್ನು ಸರಿಯಾಗಿ ಮಾಡಲಿಲ್ಲ. ಗಂಡನ ಸೇವೆ, ಅಮ್ಮನ ಸೇವೆ, ತಂದೆ ತಾಯಿ ಸೇವೆ, ಅತ್ತೆ ಮಾವನ ಸೇವೆ, ಮೈದನ ಸೇವೆ, ಮಕ್ಕಳ ಸೇವೆ ಯಾರು ಮಾಡೋದಿಲ್ವೋ ಅವರು ಆಧ್ಯಾತ್ಮಿಕ ಸೇವೆಯನ್ನ ಮಾಡೋದಿಲ್ಲ. ಅವ್ರಿಗೆ ಮುಂದೆ ಕರ್ಕೊಂಡು ಹೋಗೋದಿಲ್ಲ ಭಗವಂತ. ಫಸ್ಟು ನಾವು ನಮ್ಮ ಕುಟುಂಬದಲ್ಲಿ ನಾವು ಸೇವೆಯನ್ನು ಮಾಡೋದನ್ನು ಕಲ್ತ್ಕೋಬೇಕು. ನಾನು ಈ ರೀತಿ ಯಾಕೆ ಪ್ಯಾಂಪ್ಲೆಟ್ಗಳನ್ನು ಕೊಟ್ಕೊಂಡು, ಯಾಕೆ ನಾನು ಈ ರೀತಿ ಮಂಡಲ ಧ್ಯಾನ ಮಾಡಿಸ್ತಾ ಮನೆ ಮನೆಗೂ ಕೂಡ ಯಾಕೆ ಅಲಿತಾ ಇದ್ದೀನಿ ಅಂಥೇಳಿ ನನಗೆ ಅವಾಗೇನು ಗೊತ್ತಾಗಲಿಲ್ಲ. ಮತ್ತು ಗುರೂಜಿ ಬಂದರೆ ಅವರು ಒಂದು ಸಾಂಗತ್ಯದಲ್ಲಿ ಏನು ಮನೆಯಲ್ಲಿ ಏನು ಕೆಲಸ ಇದ್ರೂ ಕೂಡ ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಅವ್ರ ಸಾಂಗತ್ಯ ನನಗೆ ಬೇಕಾಗಿತ್ತು. ಮನೆಯಲ್ಲಿ ಯಾರಿಗೆ ಮಕ್ಕಳಿಗೆ ಗಂಡನಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಹೊರಟೋಗ್ಬಿಡ್ತಾ ಇದ್ದೆ, ಬೇಗನೆ ಮಾಡಿ. ಮತ್ತು ಎಷ್ಟೋ ವರ್ಷಗಳಾದಮೇಲೆ ಆ ಗುರುವಿನಿಂದನೂ ಕೂಡ ನನಗೆ ಗುರೂಜಿ ಯಾವಾಗ ಬರ್ತಾರೆ ಅವಾಗ ನಾನು ಹೋಗ್ತಾ ಇದ್ದೆ. ಅವಾಗಲೇ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಇತ್ತು. ನನ್ನ ಒಳಗಡೆ ಇರುವಂಥ ತಳಮಳ, ನನಗೆ ಏನು ತೊಂದರೆ ಆಗ್ತಾ ಇದೆ, ಮನಸ್ಸು ಶಾಂತವಾಗಿರ್ತಾ ಇರಲಿಲ್ಲ. ಧ್ಯಾನಕ್ಕೆ ಬಂದ್ರೂ ಕೂಡ ಅಸಮಾಧಾನವಾಗಿರ್ತಾ ಇತ್ತು. ಯಾಕೆ ಅಸಮಾಧಾನವಾಗ್ತಾ ಇದೆ ಅಂಥೇಳಿ ನನಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ನಾನು ತಿಳ್ಕೊಳ್ತಾ ಇದ್ದೀನಿ ಆಧ್ಯಾತ್ಮಿಕ ವಿಷಯಗಳನ್ನು. ಹೊಸದನ್ನು ಯಾವುದೇ ಕಲಿಯುವಾಗಲೂ ಕೂಡ ಕಷ್ಟ ಆಗತ್ತೆ. ಆ ಕಷ್ಟ ಆಗ್ತಾ ಇರುವಾಗ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲದೂ ಕೂಡ ಹೊಸದೇ. ಯಾವ ಒಂದು ಬುಕ್ಸು ಓದಿ ಅಲ್ಲ, ತಿಳ್ಕೊಂಡಿರೋದಲ್ಲ, ಯಾರೋ ಒಂದು ಸಾಂಗತ್ಯದಲ್ಲಿ ಬೆಳೆದು ಅವ್ರ ಮಾತುಗಳಿಂದ ಇದನ್ನು ನಾನು ತಿಳ್ಕೊಂಡಿರೋದಲ್ಲ. ಎಲ್ಲದೂ ಕೂಡ ಹೊಸದೇ. ನನ್ನ ಮನೆಯಲ್ಲೇ ಕೂತ್ಕೊಂಡು ನಾನು ಸಾಧನೆ ಮಾಡ್ತಾ ಇರುವಾಗ ಇದು ಎಲ್ಲ ನಡೀತಾ ಇದೆ. ಆ ಗುರುವಿನ ಸಾಂಗತ್ಯಕ್ಕೆ ಹೋದರೆ, ಅವರು ಇರೋ ಜಾಗಕ್ಕೆ ಹೋದರೆ ಅವ್ರು ಮಾತಾಡೋದು ತೆಲುಗು, ಇಂಗ್ಲೀಷು. ಆ ಎರಡು ಭಾಷೆ ಕೂಡ ನನಗೆ ಗೊತ್ತಾಗೋದಿಲ್ಲ. ನನ್ನ ಒಳಗಡೆ ತಳಮಳ ಆಗ್ತಾ ಇತ್ತು, ತಳಮಳಿಸ್ತಾ ಇದ್ದೆ ನಾನು. ಏನು ನಡೀತಾ ಇದೆ, ನಾನು ಏನು ಮಾಡ್ತಾ ಇದ್ದೀನಿ. ಆದರೆ ಆ ಒಂದು ಶಕ್ತಿ ನನಗೆ ಮಾಡಿಸ್ತಾ ಇತ್ತು, ನೀನು ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂಥೇಳಿ. ಮತ್ತು ನಾನು ಈ ಸಾಧನೆಯನ್ನು ಮಾಡ್ತಾ ತಿಳ್ಕೊಳ್ತಾ ಇರುವಾಗ ಇವಾಗ ನನಗೆ ಸ್ವಲ್ಪ ಅರ್ಥ ಆಯಿತು. ಹೀಗೆ ನಾನು ಮಾಡೋದ್ರಿಂದ ನನಗೆ ಒಳ್ಳೆಯದಾಗ್ತಾ ಇದೆ, ಅಸಮಾಧಾನವಾದಂಥ ಮನಸ್ಸನ್ನು ಶಾಂತಗೊಳಿಸ್ತಾ ಇದ್ದೀನಿ, ಅನಾರೋಗ್ಯ ಇದ್ದಂಥ ಶರೀರವನ್ನು ನನಗೆ ಆರೋಗ್ಯ ನನಗೆ ಸಿಗ್ತಾ ಇದೆ ಅಂಥೇಳಿ ಇದು ಯಾವಾಗ ಗೊತ್ತಾಯಿತು, ಸುಮಾರು 8, 9, 10 ವರ್ಷಗಳಿಂದನೂ ಕೂಡ ನಾನು ಗುರುವಿನ ಸಾಂಗತ್ಯದಲ್ಲಿ ಯಾವಾಗ ಬರ್ತಾರೋ ಅವಾಗ ಹೋಗ್ತಾ ಇದ್ದೆ. ಇವಾಗ ಲಾಕ್ಡೌನ್ ಆದಮೇಲೆ ನಾನು ಇದು ಕರೋನಾ ಬಂದ ಮೇಲೆ ನಾನು ಬಿಟ್ಟಿರೋದು. ಅದ್ರ ಮೊದಲು ನನಗೆ ಏನು ಸಂದೇಶ ಬಂತು, ಒಂದು ಗುರುವಿನ ಒಂದು ಸಂದೇಶ ಏನು ಬಂತು, ಯಾವ ರೀತಿ ಅಂಬಾಭವಾನಿ ನಿನಗೆ ಈ ಆಧ್ಯಾತ್ಮಿಕಕ್ಕೆ ಕಳಿಸಿದ್ದಾಳೋ, ಒಂದು ಗುರುವಿನ ಹತ್ರ ಇದ್ದು ಕಲ್ತ್ಕೋ ಅಂಥೇಳಿ. ಈ ಮಾರ್ಗವನ್ನು ನೀನು ಸರಿಯಾಗಿ ಕಲ್ತ್ಕೊಂಡಿದ್ದೇ ಆಗಿದ್ರೆ ಇದು ನಿನ್ನ ಕಷ್ಟದ ಕಾಲಕ್ಕೆ ನಿನಗೆ ಸಹಾಯ ಬರುತ್ತೆ. ಒಂದು ಗುರು ನಿನ್ನ ಜೊತೆಗಿದ್ದು ಕಲಿಸ್ತಾ ಇರುವಾಗ ನೀನು ಕಲ್ತ್ಕೋ. ಆದರೆ ನಿನ್ನ ಒಂದು ಪರೀಕ್ಷೆಯಲ್ಲಿ ಅಲ್ಲಿ ನೀನೇ ಕೂತ್ಕೊಂಡು ಬರೀಬೇಕು, ಅಲ್ಲಿ ನಾನು ಕೂಡ ಸಹಾಯಕ್ಕೆ ಬರೋದಿಲ್ಲ ಅಂತ ಹೇಳಿದರು ಆ ಒಂದು ಗುರು ನನಗೆ. ಯಾವ ರೀತಿ ಅಂಬಾಭವಾನಿ ಮುಂದೆ ಕಳಿಸಿದಾಳೋ ಒಂದು ಗುರುವಿನ ಸಾಂಗತ್ಯದಲ್ಲಿ ಇದ್ದು ಕಲ್ತ್ಕೋ ಅಂಥೇಳಿ, ನಾನು ಕೂಡ ಅದೇ ರೀತಿನೇ, ನಾನು ಕೂಡ ನಿನ್ನ ಕಷ್ಟದಲ್ಲಿ ನಾನು ಕೂಡ ಭಾಗಿಯಾಗೋದಿಲ್ಲ.
ನಿನ್ನ ಕಷ್ಟ ನೀನೇ ದಾಟಬೇಕು ನಿನ್ನ ಶಕ್ತಿಯಿಂದ. ಆದರೆ ಇವಾಗ ಗುರು ನಿನ್ನ ಜೊತೆಗಿದ್ದಾನೆ. ಗುರುವಿನ ಜೊತೆಗಿದ್ದು ನೀನು ಕಲ್ತ್ಕೋ. ನೀನು ಕಲ್ತ್ಕೊಂಡಿರೋದೇ ನಿನ್ನ ಹಿಂದೆ ಬರುತ್ತೆ. ನಿನ್ನ ಸಾಧನೆಯೇ ನಿನಗೆ ಹಾದಿ ತೋರಿಸತ್ತೆ. ಯಾವ ಗುರುನು ನಿನಗೆ ಕಷ್ಟಕ್ಕೆ ಬಾಯಿಗೆ ಸಹಾಯ ಮಾಡೋದಿಲ್ಲ. ಕಷ್ಟದಲ್ಲಿ ನಿನಗೆ ಪರಿಹಾರ ಅವರು ನಿನ್ನ ಕಷ್ಟವನ್ನು ಅವರು ತಗೊಳ್ಳೋದಿಲ್ಲ. ಯಾರೇ ಒಂದು ಭಗವಂತನೇ ಆಗಲಿ ಗುರುನೇ ಆಗಲಿ. ನನಗೆ ಒಂದು ದಿನ ಇದೇ ರೀತಿನೇ ನನಗೆ ಸಂದೇಶ ಬಂತು ಗುರುವಿನಿಂದ. ಆವಾಗ ನಾನು ಸ್ವಲ್ಪ ಇಷ್ಟು ತಿಳ್ಕೊಂಡಿರೋದ್ರಿಂದ ನನಗೆ ದುಃಖ ಆಗಲಿಲ್ಲ. ಹೌದು, ಇವ್ರು ಹೇಳೋದೇ ಸರಿಯಾಗಿದೆ, ಈ ಗುರು ಹೇಳೋದು ಸರಿಯಾಗಿದೆ. ಅದೇ ನಾನು ಅಂಬಾಭವಾನಿ ನನಗೆ ಏನು ಗುರುವಿನ ಹತ್ರ ಬಿಟ್ಲೋ ಅವಾಗ ನಾನು ದುಃಖ ಪಟ್ಟೆ. ಯಾಕೆಂದರೆ ಆತ್ಮಜ್ಞಾನ ಇಲ್ಲ. ಇವಾಗ ಸ್ವಲ್ಪ ನನಗೆ ಆತ್ಮಜ್ಞಾನ ಬೆಳೆದಿದೆ. ಗುರು ಈ ರೀತಿ ಹೇಳಿದ್ರೂ ಕೂಡ ನನಗೆ ಬೇಜಾರಾಗಲಿಲ್ಲ. ಯಾಕೆಂದರೆ ಮನಸ್ಸಿನ ಸ್ಥಿತಿ ಅಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಇವಾಗ ನಾನು ಇದನ್ನೇ ಎಲ್ರಿಗೂ ಕೂಡ ಹೇಳ್ತೀನಿ. ಯಾರು ಕೂಡ ನಮಗೆ ಸಹಾಯ ಮಾಡೋದಿಲ್ಲ. ಯಾವುದು ಸಹಾಯ ಆಗತ್ತೆ ಅಂದರೆ ನಮ್ಮ ಸಾಧನೆಯ ಶಕ್ತಿಯೇ ನಮಗೆ ಸಹಾಯ ಮಾಡುತ್ತೆ. ಯಾಕೆಂದರೆ ಇದು ನಾನು ತಿಳ್ಕೊಂಡಿರೋದು ಸತ್ಯ. ಎಲ್ರಿಗೂ ಕೂಡ ಒಂದೇ. ನಾ ಈ ಸತ್ಯವನ್ನು ತಿಳ್ಕೊಂಡಾಗ ಅವಾಗ ನಾನು ಅರಿವಿನಿಂದ ನೋಡ್ತಾ ಇದ್ದೀನಿ ನನ್ನ ಜೀವನ. ಹೌದು, ನನ್ನ ಕಷ್ಟ ಕಾಲಕ್ಕೆ ಯಾರು ಕೂಡ ಯಾಕೆ ಸಹಾಯ ಮಾಡಲಿಲ್ಲ, ಯಾರು ಕೂಡ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸಹಾಯ ಮಾಡಲಿಲ್ಲ ಅಂಥೇಳಿ ಅವಾಗ ನನಗೆ ಅರಿವಿಗೆ ಬಂದಿದೆ. ಅದ್ರ ಮೊದಲು ನಾನು ಏನು ಮಾಡ್ತಾಯಿದ್ದೆ, ದುಃಖದಿಂದ ನಾನು ಜೀವಿಸ್ತಾ ಇದ್ದೆ. ನನಗೆ ಯಾಕೆ ಈ ರೀತಿ ಕಷ್ಟ ಬಂತು ಅಂತೇಳಿ. ನನಗೆ ಮಕ್ಕಳಿಗೆ ಆಗಲಿ, ನಮ್ಮ ಹೆತ್ತ ಮಕ್ಕಳಿಗೂ ಕೂಡ ನಾವು ಸಹಾಯ ಮಾಡೋದಕ್ಕಾಗೋದಿಲ್ಲ. ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗೂ ಕೂಡ ನಾವು ಸಹಾಯ ಮಾಡೋದಕ್ಕಾಗೋದಿಲ್ಲ. ನನಗೆ ಆತ್ಮಜ್ಞಾನವನ್ನು ಬಂದಿದೆ ಅಂದರೆ ನಮ್ಮ ಒಂದು ಮಕ್ಕಳ ಕಷ್ಟ ಅನುಭವಿಸ್ತಾ ಇದ್ದಾರೆ, ತಂದೆ ತಾಯಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವರ ಕಷ್ಟ ನಾನು ತಗೋಬೇಕು, ಅವ್ರ ದುಃಖ ನಾನು ತಗೋಬೇಕು ಅಂಥೇಳಿ ನಮಗೆ ಅದು ಆಗೋದಿಲ್ಲ. ಯಾರು ಒಂದು ಕರ್ಮಾನುಸಾರವಾಗಿ ಏನು ಅನುಭವಿಸ್ತಾ ಇರ್ತಾರೆ ಅದನ್ನು ಅವರೇ ಸರಿ ಮಾಡ್ಕೋಬೇಕು. ನಾವು ಏನು ಒಂದು ಕರ್ಮಾನುಸಾರವಾಗಿ ಏನು ನಾವು ಅನುಭವಿಸ್ತಾ ಇದ್ದೀವಿ ಅದನ್ನೇ ನಾವೇ ಸರಿ ಮಾಡ್ಕೋಬೇಕು. ನಮ್ಮಿಂದನೇ ಅದು ಸಾಧ್ಯ, ಬೇರೆಯವರಿಂದ ಸಾಧ್ಯ ಆಗೋದಿಲ್ಲ. ಕೇವಲ ನಮ್ಮ ಮುಖಾಂತರನೇ ಇದು ಸಾಧ್ಯ ಆಗತ್ತೆ. ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ಇದು ಸಾಧ್ಯ ಆಗತ್ತೆ. ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಅನ್ನೋದು ಈ ಸತ್ಯವನ್ನು ನಾವು ತಿಳ್ಕೋಬೇಕು. ಯಾರು ಕೂಡ ಸಹಾಯ ಮಾಡೋದಕ್ಕಾಗೋದಿಲ್ಲ. ನಮ್ಮ ಒಂದು ಸಾಧನೆ ಒಂದು ಅಭ್ಯಾಸದಿಂದನೇ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಇವಾಗಲೂ ಕೂಡ ನನಗೆ ಒಂದು ಗುರುವಿನ ಸಾಂಗತ್ಯ, ನನಗೆ ಏನಾದರೂ ಡೌಟ್ಸ್ ಇದ್ದರೆ ತಕ್ಷಣವೇ ಆ ಒಂದು ಶಕ್ತಿ ಬಂದು ನನಗೆ
ತಿಳಿಸತ್ತೆ. ತಿಳಿಸುವಾಗ ಎಲ್ಲವೂ ಕೂಡ ನಮಗೆ ತಿಳಿಸತ್ತೆ. ಆದರೆ ಪರೀಕ್ಷೆಗಳು ಬಂದಾಗ ನಮಗೆ ಸಹಾಯ ಮಾಡೋದಿಲ್ಲ. ಪರೀಕ್ಷೆ ಟೈಮ್ನಲ್ಲಿ ನಾವೇ ಅದನ್ನು ಬರೆದು ಪಾಸ್ ಆಗಬೇಕು. ತಿಳಿಸೋ ಟೈಮ್ನಲ್ಲಿ ಎಲ್ಲವನ್ನೂ ಕೂಡ ನಮಗೆ ತಿಳಿಸ್ತಾರೆ ಗುರು. ನಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅದು ಕ್ಲಿಯರ್ ಮಾಡ್ತಾರೆ. ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ಜೀವಿಸ್ಬೇಕು ಅಂಥೇಳಿ. ಏನಾದರೂ ಡೌಟ್ಸ್ ಇದ್ದರೆ, ಯಾವುದನ್ನು ತಿಳ್ಕೊಬೇಕು ಅಂತ ಅಂದ್ಕೊಳ್ತೀವಿ ಅದನ್ನು ನಮಗೆ ತಿಳಿಸ್ತಾರೆ. ತಿಳ್ಕೊಬೇಕು ಅನ್ನೋದು ತಪನೆ ನಮಗಿರ್ಬೇಕಷ್ಟೇ. ಯಾರಿಗೆ ತಪನೆ ಇರುತ್ತೆ ಅವ್ರಿಗೆ ಮಾತ್ರ ಸಿಗತ್ತೆ, ಹೇಳ್ಕೊಡ್ತಾರೆ. ಇವಾಗ ನಮಗೆ ಹಸಿವಾದಾಗ ಊಟಕ್ಕೆ ಬಡಿಸಿ ಅಂತ ಹೇಳಿದರೆ ನಾವು ಊಟಕ್ಕೆ ಕೊಡ್ತೀವಿ. ಇವಾಗ ಬೇರೆಯವರು ನಮ್ಮ ಮಕ್ಕಳು ನಮಗೆ ಊಟ ಹಸಿವಾಗಿದೆ ಅಮ್ಮ ಊಟಕ್ಕೆ ಬಡಿಸು ಅಂದರೆ ನಾವು ಅವ್ರಿಗೆ ಊಟಕ್ಕೆ ಹಾಕ್ತೀವಿ, ಊಟಕ್ಕೆ ಬಡಿಸ್ತೀವಿ. ಹೇಗೆ ಮಕ್ಕಳು ನಮಗೆ ಊಟಕ್ಕೆ ಕೇಳ್ತಾರೆ, ಹೇಗೆ ನಾವು ಊಟಕ್ಕೆ ಅವ್ರಿಗೆ ಬಡಿಸ್ತೀವೋ ತಾಯಿಯಾಗಿ, ಅದೇ ರೀತಿಯೇ ನಮಗೆ ಒಂದು ಆಧ್ಯಾತ್ಮಿಕ ಹಸಿವು ಇದ್ದಾಗ ನಾವು ಯಾವುದನ್ನು ತಿಳ್ಕೋಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಅದನ್ನು ನಮಗೆ ತಿಳಿಸ್ತಾರೆ. ಇದನ್ನೆಲ್ಲ ನಮಗೆ ಪರೀಕ್ಷೆ ಬರೋಕಿನ ಮೊದಲೇ ನಾವು ತಿಳ್ಕೋಬೇಕು. ಕಷ್ಟ ಬಂದಾಗ ತಕ್ಷಣವೇ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಯಾವಾಗಲೂ ಪರೀಕ್ಷೆ ಇದೆ, ಮೊದಲೇ ನಾವು ಇಲ್ಲೆಲ್ಲ ತಿಳ್ಕೊಂಡು ಎಲ್ಲ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. ಆವಾಗಲೇ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ. ಚೆನ್ನಾಗಿರುವಾಗಲೇ ನಾವು ಅಭ್ಯಾಸ ಮಾಡಬೇಕು. ಎಲ್ಲವನ್ನು ಒಂದು ಗುರುವಿನ ಸಾಂಗತ್ಯದಲ್ಲಿ ಇದ್ಕೊಂಡು ನಾವು ತಿಳ್ಕೋಬೇಕು. ನಿನ್ನೆ ಮಯೂರ್ ಮೇಡಮ್ ಅವರು ಹೇಳಿದರು, ಇದು ಭೂಮಿ ಮೇಲೆ ಒಳಗಡೆ ಇರುವಂಥ ಚಿನ್ನದ್ದು ಅದು ಎಲ್ಲ ಅದನ್ನು ಕೂಡ ಖನಿಜದಿಂದನೇ ಬಂದಿರೋದ ಅಂಥೇಳಿ. ಆವಾಗ ನಾನು ಏನು ಹೇಳಿದೆ ಅವ್ರಿಗೆ, ಇದು ಒಂದು ಮ್ಯಾಗ್ನೆಟ್ಟು ಅನ್ನೋದು ಮರಳಿನ ನಾವು ಮಣ್ಣಿನಲ್ಲಿ ಇದು ಮಾಡಿದಾಗ ಏ ರೀತಿ ಅದು ಕಾಣಿಸುತ್ತೋ ಅದನ್ನು ಕೂಡ ಖನಿಜದಿಂದನೇ ಬಂದಿರೋದು ಅಂಥೇಳಿ. ಆದರೆ ಚಿನ್ನದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ತಕ್ಷಣವೇ ನನಗೆ ಆನ್ಸರ್ ಸಿಕ್ತು. ಅದು ಎಲ್ಲವೂ ಕೂಡ ಯಾವುದೇ ಒಂದು ವಸ್ತು ಆಗಲಿ, ಕದಲದೇ ಇರುವಂಥ ವಸ್ತು, ಅದು ಎಲ್ಲವೂ ಕೂಡ ಭೂಮಿ ಮೇಲೆ ಇದೆ ಅಂದರೆ ಅದು ಎಲ್ಲವೂ ಕೂಡ ಖನಿಜದಿಂದನೇ ಬಂದಿರೋದು ಅಂಥೇಳಿ. ಕೇವಲ ಚಿನ್ನ, ಬೆಳ್ಳಿ, ಕಬ್ಬಿಣ, ಸಿಲ್ವರು, ಅಲ್ಯೂಮಿನಿಯಂ, ಸ್ಟೀಲು, ಮತ್ತು ನಾವು ಏನು ಅದು ಟೀ ಕುಡಿತೀವಿ ಕಪ್ಪು ಮತ್ತು ಬಸಿ ಏನು ಹೇಳ್ತಾರೆ ಅದಕ್ಕೆ, ನಾವು ಎಲ್ಲ ಉಪ್ಪಿನಕಾಯಿ ಅದು ಹಾಕ್ತೀವಲ್ವ, ಅದು ಎಲ್ಲವೂ ಕೂಡ ಚಿನ್ನ ಬೆಳ್ಳಿ ಕೂಡ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮುತ್ತು ಕೂಡ ಖನಿಜಕ್ಕೆ ಸಂಬಂಧಪಟ್ಟಿರೋದಂತೆ. ಆ ಒಂದು ಸಾಗರದ ಆಳದಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಆ ಮುತ್ತು ಕೂಡ ಖನಿಜಕ್ಕೆ ಸಂಬಂಧಪಟ್ಟಿದ್ದು. ನೋಡಿದ್ರ ಫ್ರೆಂಡ್, ನಾನು ತಿಳ್ಕೊಬೇಕಂದ್ರೆ ನನಗೆ ಎಷ್ಟೊಂದು ಸ್ಪಷ್ಟವಾಗಿ ನನಗೆ ತೋರಿಸ್ಕೊಟ್ರು. ಇದು ನಾನು ಯಾವುದು ಕೂಡ ಬುಕ್ಕು ಓದಿ ನಾನು ತಿಳ್ಕೊಂಡಿರೋದಲ್ಲ. ಆದರೆ ಈ ಸತ್ಯ ಮೊದಲು ಕೂಡ ಇದೆಯಾ ಇಲ್ವೋ, ನಾನು ಇವಾಗ ತಿಳ್ಕೊಂಡಿದ್ದೀನಿ ಅಂತೇಳಿ ಇವಾಗಲೇ ಇದು ಸತ್ಯ ಇರೋದಾ? ಯಾವಾಗಲೋ ಬಂದಿದೆ ಈ ಸತ್ಯ, ಆದರೆ ನಾವು ತಿಳ್ಕೊಂಡಿಲ್ಲ.
ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೂ ಕೂಡ ಪಡಲಿಲ್ಲ. ಒಂದು ಸಾಗರದ ಆಳದಲ್ಲಿ ಇರುವಂಥ ಅಲ್ಲಿ ಜೀವಿಸ್ತಾ ಇರುವಂಥ ಒಂದು ಖನಿಜ ಆಗಲಿ, ಒಂದು ಪ್ರತಿಯೊಂದಕ್ಕೂ ಆಗಲಿ, ಹುಣ್ಣಿಮೆ 8 ದಿನಗಳ ಮಾತ್ರ ಅಲ್ಲಿ ಒಂದು ವಿಶ್ವ ಪ್ರಾಣಶಕ್ತಿಯಿಂದ ಬಂದಂತಹ ಒಂದು ಶಕ್ತಿ. ಕೇವಲ ಹುಣ್ಣಿಮೆ ಮೊದಲು 4 ದಿನ ಮತ್ತು ಹುಣ್ಣಿಮೆ ಆದಮೇಲೆ 4 ದಿನ, 1 ವಾರ ಮಾತ್ರ ಅಲ್ಲಿ ಆ ಒಂದು ಎನರ್ಜಿ ಸಿಗತ್ತಂತೆ. ಅವಾಗ ಮಾತ್ರ ಅಲ್ಲಿ ಜೀವಗಳು ಉಟ್ಕೊಳ್ತವಂತೆ, ಸೃಷ್ಟಿ ಆಗ್ತವೆ. ಮತ್ತೆ ಆ ಒಂದು ದೃಶ್ಯ ಎಷ್ಟೊಂದು ಸುಂದರವಾಗಿದೆ ಸಾಗರದ ಆಳದಲ್ಲಿ. ನಾವು ಸತ್ಯವನ್ನ ತಿಳ್ಕೊಬೇಕಂದ್ರೆ ಅದರ ಆಳಕ್ಕೆ ನಾವು ಹೋಗಬೇಕು, ಸತ್ಯವನ್ನ ತಿಳ್ಕೊಬೇಕು. ಅದರ ಆಳಕ್ಕೆ ಹೋಗೋದನ್ನು ನಾವು ಯಾವಾಗ ಕಲ್ತ್ಕೊಳ್ತೀವಿ ಅಂದರೆ ಶೂನ್ಯ ಸ್ಥಿತಿಯಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಅದರ ಆಳಕ್ಕೆ ಹೋಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮನೆಗೆ ಯಾವುದೇ ಒಂದು ವಸ್ತು ಇದ್ದರೂ ಕೂಡ ಅದು ಖನಿಜದಿಂದ ಬಂದಿರೋದು, ಯಾವುದು ಕದಲೋದಿಲ್ವೋ ಅದು. ಒಂದೊಂದಕ್ಕೂ ಒಂದೊಂದು ಬೆಲೆ ಇದೆ. ಕಲ್ಲಿಗೊಂದು ಬೆಲೆ ಇದೆ, ಮಣ್ಣಿಗೊಂದು ಬೆಲೆ ಇದೆ, ಚಿನ್ನಕ್ಕೊಂದು ಬೆಲೆ ಇದೆ, ಅಲ್ಯೂಮಿನಿಯನ್ಗೆ ಒಂದು ಬೆಲೆ ಇದೆ, ಸ್ಟೀಲಿಗೊಂದು ಬೆಲೆ ಇದೆ. ಯಾವ ರೀತಿ ಒಂದೊಂದು ಬೆಲೆ ಇದೆಯೋ ಅದಕ್ಕೆ ಒಂದೊಂದು ರೂಪ ಇದೆ. ನಮಗೆ ಯಾವ ರೀತಿ ಒಂದೊಂದು ಹೆಸರುಗಳಿದೆಯೋ, ಒಂದು ರೂಪ ಇದೆಯೋ ಅವುಗಳಿಗೂ ಕೂಡ. ಆದರೆ ಆ ಹೆಸರು ನನಗೆ ಹೇಳೋಕೆ ಬರೋದಿಲ್ಲ. ಹೆಸರು ಇರತ್ತೆ, ಆದರೆ ನಾನು ತಿಳ್ಕೊಂಡಿಲ್ಲ. ಯಾವುದೋ ಒಂದು ಬುಕ್ಕು ನಾನು ಓದಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಹೆಸರಿದೆ. ಆದರೆ ಹೆಸರು ನಾವಿಟ್ಟಿರೋದು, ಅದು ಹೆಸರು ಇಟ್ಟರೂ ಕೂಡ, ಹೆಸರು ಇಡದೆ ಇದ್ರೂ ಕೂಡ ಅದು ಜೀವಿಸ್ತಾ ಇದೆ. ಸತ್ಯ ಇದೆ, ಅದರಲ್ಲಿ ಅಡಗಿದೆ, ಸತ್ಯ ಅಡಗಿದೆ. ಇವಾಗ ನಮಗೆ ಹೆಸರು ಇಟ್ಟರೂ ಕೂಡ, ಹೆಸರು ಇಲ್ಲದೆ ಇದ್ರೂ ಕೂಡ ನಾವು ಜೀವಿಸ್ತೀವಿ. ಆದರೆ ನಮಗೆ ನಾವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಹೆಸರು ಬೇಕಷ್ಟೆ. ಪ್ರತಿಯೊಂದಕ್ಕೂ ಒಂದು ಹೆಸರಿದೆ. ಆದರೆ ನೀವು ಓದೋಕೆ ಬರೋರು ಆ ಹೆಸರನ್ನು ತಿಳ್ಕೊಂಡ್ರೆ ನೀವು ತಿಳ್ಕೊಳ್ತೀರಾ, ಹೆಸರು ಸಮೇತ ನೀವು ತಿಳ್ಕೊಳ್ತೀರಾ. ಆದರೆ ನನಗೆ ಓದೋಕೆ ಬರೋದಿಲ್ಲ ಫ್ರೆಂಡ್ಸ್. ನಾನು ಹೆಂಗೆ ತಿಳ್ಕೊಂಡಿದ್ದೀನಿ ಅದೇ ರೀತಿನೇ ನಾನು ತಿಳಿಸ್ತಾ ಇರ್ತೀನಿ ನಿಮಗೆ ಅಷ್ಟೇ. ಒಂದು ಮುತ್ತು ರೆಡಿ ಆಗಬೇಕಂದ್ರೆ ಒಂದು ಕಪ್ಪೆ, ಇದು ಏನಂತಾರೆ ಅದಕ್ಕೆ, ಒಂದು ಚಿಪ್ಪು ಅಂತ ಹೇಳ್ತಾರೆ ನೋಡಿ. ಆ ಒಂದು ನಾವು ಗಿರ್ಚಿಪ್ಪು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಏನೋ. ಒಂದು ಚಿಪ್ಪು ಇನ್ನೊಂದು ಚಿಪ್ಪಿನ ಮೇಲೆ ಅದು ಫಸ್ಟು ಮುಚ್ಕೊಳ್ಳತ್ತೆ ನೋಡಿ. ಇದು ನಾನು ಯಾವುದು ಕೂಡ ನೋಡದೇ ಇರೋದಲ್ಲ, ಬುಕ್ಕಲ್ಲಿ ಓದದೇ ಇರೋದಿಲ್ಲ. ಇದು ನನಗೆ ನಿನ್ನೆ ಆದಂತಹ ಒಂದು ಅನುಭವ. ಆ ಒಂದು ಮುತ್ತಿನ ಒಳಗಡೆ ನಾನು ಆಳಕ್ಕೆ ಹೋಗಿ ನಾನು ತಿಳ್ಕೊಂಡಿರೋದು. ಇದು ಎಷ್ಟೊಂದು ಬೆಲೆ ಇದೆ ಆ ಮುತ್ತಿಗೆ. ಆ ಒಂದು ಚಿಪ್ಪು ಈ ರೀತಿ ಫಸ್ಟ್ ಮುಚ್ಕೊಂಡಾಗ ಆವಾಗ ಅಲ್ಲಿ ಮುತ್ತು ಹುಟ್ಕೊಳ್ಳೋದು, ಅದರಲ್ಲಿ ಮುತ್ತು ಬರೋದು, ಅದು ಬೆಳೀತಾ ಇರತ್ತೆ. ಆ ದೃಶ್ಯ, ನಿನ್ನಿಂದ ಒಂದು ದೃಶ್ಯ, ಅದ್ಭುತವಾದಂತಹ ದೃಶ್ಯ. ನಾವು ಕೂಡ ಮುತ್ತಿನ ಹಾಗೆ ಜೀವಿಸಬೇಕು. ನಮ್ಮ ಜೀವನ ಕೂಡ ಅಮೂಲ್ಯವಾದಂತಹ ಜೀವನ ಅನ್ನೋದನ್ನು ನಾವು ತಿಳ್ಕೋಬೇಕು ಫ್ರೆಂಡ್ಸ್. ಎಷ್ಟೊಂದು ಬೆಲೆ ಇದೆ.
ಮತ್ತು ನಾವು ಯಾವ ರೀತಿ ಹಾನಿ ಮಾಡ್ಕೊಳ್ತಾ ಇದ್ದೀವಿ ಈ ಜೀವನವನ್ನು, ವ್ಯರ್ಥವಾಗಿ ನಾವು ಕಳೀತಾ ಇದ್ದೀವಿ. ಮತ್ತು ನಾವು ಯಾವುದೇ ಒಂದು ವಸ್ತು ತಂದ್ರೂ ಕೂಡ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅವಮಾನ ಮಾಡಬೇಡಿ. ಯಾವುದೇ ಒಂದು ವಸ್ತುಗಾಗಲಿ ವ್ಯಕ್ತಿಗಾಗಲಿ ಅವಮಾನ ಮಾಡಬೇಡಿ. ಅದನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮಗೆ ಆಗತ್ತೆ, ಆ ರೀತಿ ಇರೋದಕ್ಕೆ ಜೀವಿಸೋದಕ್ಕೆ ಸಾಧ್ಯ ಆಗತ್ತೆ. ಇವಾಗ ನಾವು ಮಕ್ಕಳ ಮೇಲೆ ಕೋಪ ಬಂದರೆ ಯಾವ ರೀತಿ ಅವರನ್ನು ಒಡೆದು ಬಡ್ದು ಬೈದು ಸುಮ್ಮನೆ ಕುಂದಿರಿಸ್ಬಿಡ್ತೀವೋ, ಹಾಗೆ ನಮಗೆ ಕೋಪ ಬಂದರೆ ಕೆಲವರು ವಸ್ತುವನ್ನು ಕೂಡ ಎತ್ತಿ ಬಿಸಾಕ್ತಾ ಇರ್ತಾರೆ. ಮಕ್ಕಳಿಗೆ ಯಾವ ರೀತಿ ಹೊಡಿತಾ ಇರ್ತೀವಿ, ಆ ವಸ್ತುಗಳನ್ನು ಮುರಿದು ಹಾಕಿಬಿಡ್ತೀವಿ, ಅವಮಾನ ಮಾಡ್ತೀವಿ ಆ ವಸ್ತುಗೆ. ಆ ವಸ್ತು ಎಲ್ಲಿಂದ ಬಂದಿದೆ, ನಮ್ಮ ಮನೆಗೆ ಯಾಕೆ ಬಂದಿದೆ? ನೋಡಿ, ಎಷ್ಟೊಂದು ಸತ್ಯ ಇದೆ ನಾವು ತಿಳ್ಕೊಬೇಕಂದ್ರೆ, ಎಷ್ಟೊಂದು ಸೂಕ್ಷ್ಮತೆ ಇದೆ ಫ್ರೆಂಡ್ಸ್. ನಮಗೆ ಯಾವುದು ಡೌಟ್ ಇರುತ್ತೋ, ಯಾವುದು ತಿಳ್ಕೊಬೇಕು ಅಂತ ನಮಗಿರತ್ತೋ, ತಕ್ಷಣನೇ ನಮಗೆ ಎಲ್ಲವೂ ಕೂಡ ತಿಳಿಸ್ಕೊಡ್ತಾರೆ ಮಾಸ್ಟರ್ಸು. ನಮ್ಮ ಜೊತೆಗೆ ಇರ್ತಾರೆ ಯಾವಾಗಲೂ ಕೂಡ. ನಾನು ಇಷ್ಟೊಂದು ಪ್ರತಿದಿನವೂ ಕೂಡ ನಾನು ಒಂದೊಂದು ರೀತಿಯ ಒಂದೊಂದು ಹೇಳ್ತಾ ಇರ್ತೀನಲ್ವಾ, ಅದು ನಾನು ಯಾವುದು ಕೂಡ ಬುಕ್ಸು ಓದಿ ನಾನು ಹೇಳೋದಲ್ಲ, ನನ್ನ ಸ್ವ ಅನುಭವದಿಂದ ನಾನು ತಿಳ್ಕೊಂಡು ಇದನ್ನು ನಾನು ಹೇಳ್ತಾ ಇದ್ದೀನಿ. ಸುಮಾರು ಆನ್ಲೈನ್ ಕ್ಲಾಸು ಯಾವಾಗಲಿಂದ ನಡೀತಾ ಇದೆ, 2020 ಅಲ್ವಾ, 2 ವರ್ಷಲಿಂದ ಇದು ನಡೀತಾ ಇದೆ. ಅದಕ್ಕಿಂತ ಮೊದಲು ಮನೆ ಮನೆ ಧ್ಯಾನದಲ್ಲಿನೂ ಕೂಡ ಇದು ನಿರಂತರವಾಗಿ ಒಂದು ದಿನಾನೂ ಕೂಡ ಗ್ಯಾಪ್ ಇಲ್ದೇ 2 ವರ್ಷದಿಂದನೂ ಕೂಡ ನಡೀತಾ ಇದೆ. ಅದಕ್ಕಿಂತ ಇವಾಗ ಕರೋನಾ ಬರೋಕ್ಕಿಂತ ಮೊದಲೇ ಇದು ಮನೆ ಮನೆ ಧ್ಯಾನದಿಂದನೇ ಶುರುವಾಗಿದೆ. ಈ ಸತ್ಯ ನನಗೆ ಹೇಗೆ ಗೊತ್ತಾಗ್ತಾ ಇದೆ? ನನ್ನ ಜೊತೆಗೆ ನಾನು ಇರೋದ್ರಿಂದ, ನನ್ನ ಉಸಿರು ಎಂಬ ಗುರುವಿನ ಜೊತೆಗಿರೋದ್ರಿಂದ, ನನಗೆ ಕಲ್ತ್ಕೋಬೇಕು ಅನ್ನೋದು ತಪನೆ ಇರೋದ್ರಿಂದ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಮತ್ತೆ ನಾನು ಇದು 108 ದಿನಗಳ ಕಾಲ ಯಾಕೆ ಇಟ್ಟಿರೋದು ಈ ಒಂದು ಧ್ಯಾನ ಅಂದರೆ, ಅದಕ್ಕೂ ಒಂದು ಉದ್ದೇಶ ಇದೆ. ಮಾಸ್ಟರ್ಗಳ ಒಂದು ಸಂದೇಶಾನುಸಾರವಾಗಿ ನಾನು ಇಟ್ಟಿರೋದು. ಇದು ನಾನು ಇಡಬೇಕಂತ ಏನೂ ಇಲ್ಲ. ಮತ್ತು ಇದರ ಮುಂದಿನ ಪರಿಣಾಮ ಅದು ಏನಾಗತ್ತೋ ಅದು ನಮಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದೆ ನಮಗೆ ಗೊತ್ತಾಗತ್ತೆ. ಅದೇ ರೀತಿಯೇ ಏನೋ ಒಂದು ನಾನು ಏನೋ ಒಂದು ಮಾಡಲಿ ಆಧ್ಯಾತ್ಮಿಕವಾಗಿ, ನಂಗೆ ತಕ್ಷಣವೇ ಅದರ ಪರಿಣಾಮ ಏನು ಅಂತೇಳಿ ಗೊತ್ತಾಗೋದಿಲ್ಲ, ಮುಂದೆ ನನಗೆ ಗೊತ್ತಾಗತ್ತೆ. ನಾನು ಬೇರೆಯವ್ರಿಗೂ ಕೂಡ ಹೀಗೆ ಹೇಳ್ತೀನಿ. ನನಗೆ ಯಾವ ರೀತಿ ಅನುಭವ ಆಗಿದೆ ನಾನು ಬೇರೆಯವ್ರಿಗೂ ಕೂಡ ಅದೇ ರೀತಿಯೇ ಹೇಳ್ತೀನಿ. ನಿಮಗೆ ಧ್ಯಾನದಲ್ಲಿ ಇದು ಬಂದಿದೆ ಅಂದರೆ ನೀವು ಮಾಡಿ. ತಕ್ಷಣವೇ ನಮಗೆ ಗೊತ್ತಾಗೋದಿಲ್ಲ, ತಕ್ಷಣವೇ ಅದರ ಫಲ ನಮಗೆ ಸಿಗೋದಿಲ್ಲ, ಸಮಯ ಬೇಕು. ಮುಂದೆ ನಾನು ಮಾಸ್ಟ್ರು ನಮಗೆ ಯಾತಕ್ಕೋಸ್ಕರ ಇದನ್ನು ಮಾಡಿಸಿದ್ರು ಅಂಥೇಳಿ ನಮಗೆ ಮುಂದೆ ಗೊತ್ತಾಗತ್ತೆ. ನೀವು ಮಾಡಿ ಅಂಥೇಳಿ ನಾನು ಎಲ್ರಿಗೂ ಕೂಡ ಇದೇ ಹೇಳ್ತೀನಿ. ಬೇರೆಯವ್ರ ಮಾತು ಕೇಳಿ ಮಾಡೋದಲ್ಲ, ಧ್ಯಾನದಲ್ಲಿ ನಮಗೇನು ಬರುತ್ತೆ ಅದನ್ನು ನಾವು ಮಾಡಬೇಕು. ಯಾಕೆಂದರೆ ಇದನ್ನು ನಾನು ಅನುಭವ ಮುಖಾಂತರ ನಾನು ತಿಳ್ಕೊಳ್ತಾ ಇದ್ದೀನಿ, ನೀವು ಕೂಡ ತಿಳ್ಕೊಳ್ಳಿ. ಯಾರಿಗೂ ಸಹಾಯ ಮಾಡೋದಿಲ್ಲ, ನಮ್ಮ ಧ್ಯಾನದ ಶಕ್ತಿನೇ ನಮಗೆ ಸಹಾಯಕ್ಕೆ ಬರುತ್ತೆ. ನಾನು ಏನು ತಿಳ್ಕೊಂಡಿದ್ದೀನಿ ಸತ್ಯ, ಅದನ್ನೇ ನಾನು ಕೂಡ ಎಲ್ರಿಗೂ ಕೂಡ ತಿಳಿಸ್ತೀನಿ ಫ್ರೆಂಡ್ಸ್.
Acha, by the way, I'll tell you something. Power BI is actually 10 times better than Microsoft Excel. And yes,
Priya added a hotel to her flight just because it had a floating breakfast. Expedia, made to travel.
मजाक लगता होगा कि 3 दिन में ज्योतिष नहीं सीखा जा सकता। मैं 3 दिन में कुंडली देखना सिखा, लग्न कुंडली ही नहीं बल्कि मैं केपी कुंडली भी देखना सिखा। पहला दिन मैं शुरू ही करता हूँ, जितने भी क्लास मैं सिखाता हूँ सारे के सारे राजा रानी सेनापति के। सबसे पहले मैं प्लैनेट्स के बारे में बताता हूँ, सेकंड पॉइंट पे मैं आता हूँ 12 राशियों के बारे में, वो सारे स्टोरी वाइज होते हैं। इसके बाद मैं
ಕೇವಲ 1 ನಿಮಿಷ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಮತ್ತು ನನಗೆ ಓದು ಬರಹ ಗೊತ್ತಿಲ್ಲ, ನನಗೆ ನೆನಪಿಗೆ ಅಕ್ಷರಗಳು ನೆನಪಿಗೆ ಬರೋದಿಲ್ಲ, ಹೇಳೋದನ್ನು ನೆನಪಲ್ಲಿ ಇಲ್ಲ ಅಂಥೇಳಿ ಏನೂ ಕೂಡ ಇಲ್ಲ. ಇವಾಗ ನನಗೆಲ್ಲ ಇವಾಗ ಇದು ಚಕ್ರ, ಇದು ಇಷ್ಟು ಶರೀರಗಳ ಹೆಸರು ಅಂಥೇಳಿ ನನಗೆ ಇವಾಗ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಒಂದು ಹೆಸರುಗಳನ್ನು ತಿಳ್ಕೊಂಡ್ರೂ ಕೂಡ ಹಿಂದಿರೋದು ಮುಂದೆ ಹೇಳ್ತೀನಿ, ಮುಂದಿರೋದು ಹಿಂದೆ ಹೇಳ್ತೀನಿ. ನನಗೆ ಧ್ಯಾನದಲ್ಲಿ ಹೇಗೆ ಬಂತು ಅಂದರೆ ಯಾವ ಹೆಸರು ಕೂಡ ಬಂದಿಲ್ಲ, ಯಾವ ಚಕ್ರದ ಹೆಸರು ಕೂಡ ಬಂದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಏನು ಬಂದ ಅಂದರೆ ಮೌನವಾಗಿರು, ಶೂನ್ಯ, ಮಹಾಶೂನ್ಯ, ಮಹಾಪರಿಶೂನ್ಯ. ನೋಡಿ, ನನಗೆ ಈ ರೀತಿಯೇ, ನಾನು ಇದೇ ರೀತಿಯೇ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಇದೇ ರೀತಿಯೇ ಹೇಳಿ ನನಗೆ ಮುಂದೆ ಕರ್ಕೊಂಡೋದ್ರು. ನಿರ್ವಾಣ, ಮಹಾನಿರ್ವಾಣ, ಮಹಾಪರಿನಿರ್ವಾಣ. ನೋಡಿ ಎಷ್ಟೊಂದು ಸುಲಭವಾಗಿದೆ. ನಾನು ಹೀಗೆ ಕಲ್ತ್ಕೊಂಡಿರೋದು. ನನಗೆ ಯಾವುದೋ ಎಷ್ಟೆಷ್ಟೋ ಹೆಸರುಗಳನ್ನು ಹೇಳಿ ನನಗೆ ಯಾರೂ ಕೂಡ ಕಲಿಸಿಲ್ಲ. ನನಗೆ ಹೀಗೆ ಕಲಿಸಿದ್ದಾರೆ, ನಾನು ಹೀಗೆ ಕಲಿಸ್ತಾ ಇರ್ತೀನಿ. ಇದು ಎಲ್ರಿಗೂ ಕೂಡ ಅರ್ಥ ಆಗತ್ತೆ, ಕಲಿತವ್ರಿಗೂ ಕಲಿದೇನೆ ಇರೋರಿಗೂ ಕೂಡ. ಮತ್ತು ನಾನು ಸುಮಾರು ವರ್ಷಗಳಿಂದ ನಾನು ಇದನ್ನೇ ಹೇಳ್ಕೊಂಡು ಬಂದಿದ್ದೀನಿ, ಶೂನ್ಯ, ಮಹಾಶೂನ್ಯ ತಲುಪ್ರಿ, ಮಹಾಪರಿಶೂನ್ಯಗೆ ನೀವು ತಲುಪಬೇಕು ಅಂಥೇಳಿ. ಮತ್ತು ಇದಕ್ಕೆ ಬೇರೆ ಬೇರೆ ಇವಾಗ ಬುಕ್ಸಲ್ಲಿ ಬೇರೆ ಬೇರೆ ಹೆಸರುಗಳು ಇರುತ್ತೆ. ಶರೀರಗಳಿಗೆ ಹೆಸರು ಯಾವ ರೀತಿ ಇರುತ್ತೋ, ನಮ್ಮ ಸ್ಥಿತಿಗಳಿಗೆ ಯಾವ ರೀತಿ ಹೆಸರು ಇರುತ್ತೋ, ಮೂಲಾಧಾರ ಅದು ಅಂಥೇಳಿ, ಮತ್ತು ಶರೀರಗಳಿಗೆ ಭೌತಿಕ ಶರೀರ, ಸೂಕ್ಷ್ಮ ಶರೀರ, ಎಲ್ಲದಕ್ಕೂ ಹೆಸರಿದೆ. ನೀವು ಹೆಸರು ಸಮೇತ ನೀವು ತಿಳ್ಕೋಬೇಕು ಸೈಂಟಿಫಿಕ್ ಆಗಿ ಅಂತೇಳಿದರೆ ಬುಕ್ಸ್ಗಳನ್ನು ಓದಬೇಕು. ಅದಕ್ಕೆ ಪತ್ರಿಸರು ಹೇಳ್ತಾರೆ ಸ್ವಾಧ್ಯಾಯ ಮಾಡಿ ಅಂಥೇಳಿ. ಕೆಲವರಿಗೆ ಓದಿರೋರಿಗೆ, ತುಂಬ ಬುದ್ಧಿವಂತರಿಗೆ ನನ್ನ ಮಾತು ಏನು ಹುಚ್ಚಿ ಥರ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅವ್ರಿಗೆ ಅದೇ ರೀತಿಯೇ ಹೇಳಬೇಕು, ಸೈಂಟಿಫಿಕ್ ಆಗಿಯೇ ಅವ್ರಿಗೆ ಹೇಳಬೇಕು. ನಾನು ಹುಚ್ಚಿ ಅಂತ ಹೇಳ್ತಾರೆ ನನಗೆ ಈ ರೀತಿ ಹೇಳೋದ್ರಿಂದ. ಆದ್ರೆ ನಾನು ತಿಳ್ಕೊಂಡಿರೋದು ಹೀಗೇನೆ. ಈ ರೀತಿ ನಾನು ತಿಳ್ಕೊಂಡ್ರೂ ಕೂಡ ಇದೇ ರೀತಿಯೇ ನಾನು ಯಾವುದೂ ಕೂಡ ಒಂದು ಹೆಸರು ಇಲ್ಲದೇ ತಿಳ್ಕೊಂಡ್ರೂ ಕೂಡ ನಾನು ಮುಂದೆ ಹೋಗ್ತಾ ಇದ್ದೀನಿ. ಕೇವಲ 10 ಸೆಕೆಂಡುಗಳು ಮಾತ್ರ. ನೋಡಿದ್ರ ಫ್ರೆಂಡ್ಸ್, ಇಲ್ಲಿ ಯಾವುದು ಕೂಡ ಭೇದ ಭಾವ ಇಲ್ಲ. ಶ್ರೀಮಂತರು, ಬಡವರು, ಅಕ್ಷರ ಜ್ಞಾನ ಇರೋರು, ಅಕ್ಷರ ಜ್ಞಾನ ತುಂಬ ಓದ್ದವರು ಎಲ್ಲರೂ ಕೂಡ ಇದನ್ನು ಕಲ್ತ್ಕೋಬಹುದು. ಯಾರಿಗೆ ಯಾವ ರೀತಿ ತಿಳಿಸಿ ಹೇಳ್ತಾರೋ ಮಾಸ್ಟ್ರು, ಯಾರಿಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ತಿಳಿಸಿ ಹೇಳ್ತಾ ಇರ್ತಾರೆ. ಸಾಧನೆ ಮಾಡಬೇಕಷ್ಟೆ. ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಆ ಶೂನ್ಯ ಸ್ಥಿತಿಯಲ್ಲಿ ನಾವು ಆಳಕ್ಕೆ ಹೋಗಬೇಕು. ಎಷ್ಟು ಆಳಕ್ಕೆ ಹೋದ್ರೂ ಕೂಡ ಮುಗಿಯೋದಿಲ್ಲ. ತಿಳ್ಕೊಳ್ಳೋದು ಇದ್ದೇ ಇರತ್ತೆ. ನಾನು ತಿಳ್ಕೊಂಡಿರೋದು ಇಷ್ಟೇ, ಸ್ವಲ್ಪನೇ ನಾನು ತಿಳ್ಕೊಂಡಿರೋದು. ಇನ್ನು ಆಳಕ್ಕೆ ಹೋದರೆ ಇನ್ನೂ ಎಷ್ಟೋ ಸತ್ಯ ಅಡಗಿದೆ. ಜೀವನ ಅನ್ನೋದು ಎಷ್ಟೊಂದು ಮಜವಾಗಿದೆ, ಎಷ್ಟೊಂದು ಎಂಜಾಯ್ ಮಾಡ್ತೀವಿ ನಾವು, ತಿಳ್ಕೊಳ್ತಾನೆ ಇರ್ತೀವಿ ಎಷ್ಟು ತಿಳ್ಕೊಂಡ್ರೂ ಕೂಡ. ಇದು ನಿಜವಾದ ಜೀವನ. ಜೀವನ ಮುಗೀತು ಅಂತೇಳಿ ಕಷ್ಟದಿಂದ ಜೀವಿಸೋದಲ್ಲ, ಅಳ್ತಾ ಜೀವಿಸೋದಲ್ಲ ಜೀವನ. ಇನ್ನು ಎಷ್ಟೊಂದು ನಾನು ತಿಳ್ಕೊಳ್ಳೋದಿದೆ, ಇನ್ನು ಎಷ್ಟು ಪ್ರಯಾಣ ಮಾಡೋದಿದೆ. ನಾನು ಇಷ್ಟು ತಿಳ್ಕೊಂಡಿರೋದು ಸತ್ಯ. ಇನ್ನೂ ಆಳಕ್ಕೆ ಹೋದರೆ ಇದೇ
ಈ ಸತ್ಯನೇ ಇನ್ನೊಂದು ರೀತಿಯಲ್ಲಿ ನನಗೆ ಅರ್ಥ ಆಗತ್ತೆ. ಧ್ಯಾನಕ್ಕೆ ಬರೋಕಿನ ನಾನು ಸತ್ಯವನ್ನು ತಿಳ್ಕೊಂಡಿರೋದು, ಇಲ್ಲಿವರೆಗೂ ನಾನು ಸತ್ಯವನ್ನು ತಿಳ್ಕೊಂಡಿರೋದು ಅದೇ ಸತ್ಯನೇ ಇವಾಗ ನನಗೆ ಬೇರೆ ರೀತಿಯಲ್ಲಿ ಅರ್ಥ ಆಗತ್ತೆ. ಮತ್ತೆ ಇನ್ನು ಮುಂದೆ ಹೋದರೆ ಈ ಸತ್ಯ ಇನ್ನೊಂದು ರೀತಿಯಲ್ಲಿ ನನಗೆ ಅರ್ಥ ಆಗತ್ತೆ. ಕ್ವಶನ್ ಒಂದೇ, ಆನ್ಸರು ವಿಧ ವಿಧವಾಗಿ ನಮ್ಗೆ ಸಿಗ್ತಾ ಇರತ್ತೆ. ಓಕೆ ಮಾಸ್ಟರ್, ಧ್ಯಾನದ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ಫೈವ್ ಸೆಕೆಂಡ್ಸ್. ಧ್ಯಾನದ ಸ್ಥಿತಿಯಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಚಪ್ಪಾಳೆ ಮುಖಾಂತರ ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಪ್ರಕೃತಿ ಮಾತಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಸಪ್ತ ಋಷಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ದಿನದ ಕ್ಲಾಸ್ನ 6ನೇ ದಿನ ಸಕ್ಸಸ್ಫುಲ್ ಆಗಿ ನಾವಿವತ್ತು ಮುಗಿಸಿದೀವಿ. ಕ್ಲಾಸ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.